ಭದ್ರಾವತಿ ನಗರದ ಹೃದಯ ಭಾಗದ ರೈಲ್ವೆ ಅಂಡರ್ ಬ್ರಿಡ್ಜ್ ಬಳಿ ಹೈಟ್ ಗೇಜ್ಗೆ ಬೆಳಗಿನ ಜಾವ ಅಪರಿಚಿತ ಲಾರಿ ಗುದ್ದಿದ ಕಾರಣ ಕಬ್ಬಿಣದ ರಾಡು ಕೆಳಗೆ ಬಿದ್ದು ಸಾಕಷ್ಟು ತೊಂದರೆ ಆಯಿತು. ಬೃಹತ್ ಲಾರಿಗಳು ಹೋಗದಂತೆ ಈ ಹೈಟ್ ಗೇಜ್ ಇರುವ ಕಬ್ಬಿಣದ ರಾಡ್ಗಳನ್ನು ಹಾಕಲಾಗಿತ್ತು. ಆದರೆ ಲಾರಿಯೊಂದು ಇದರ ಕೆಳಗೆ ಹೋಗಿದ್ದು ಕಬ್ಬಿಣದ ರಾಡ್ ಕೆಳಗೆ ಬಿದ್ದಿದೆ. ಅಲ್ಲದೆ ಈ ಬ್ರಿಡ್ಜ್ ಮೇಲೆ ರೈಲಿನ ಸಂಚಾರವಿದ್ದು ರೈಲಿನ ಸಮಯದಲ್ಲಿ ವ್ಯತ್ಯಯವಾಯಿತು. ಲಾರಿ ಗುದ್ದಿದ ಪರಿಣಾಮ ಹಳಿಗಳು ಏರುಪೇರಾಗಿ ತಾಂತ್ರಿಕ ದೋಷ ಉಂಟಾಗಿತ್ತು. ಕೂಡಲೇ ರೈಲ್ವೆ ಸಿಬ್ಬಂದಿ ಹಳಿ ರಿಪೇರಿ ಕಾಮಗಾರಿ ಆರಂಭಿಸಿದ್ದರು. ಈ ಹಿನ್ನೆಲೆ ಭದ್ರಾವತಿ ಅಂಡರ್ ಪಾಸ್ನಲ್ಲಿ ಒಂದು ಕಡೆ ವಾಹನ ಸಂಚಾರ ಬಂದ್ ಮಾಡಲಾಗಿತ್ತು. ಇದರಿಂದ ಶಿವಮೊಗ್ಗ ಭದ್ರಾವತಿ ನಡುವೆ ರೈಲು ಸಂಚಾರ ರದ್ದುಗೊಳಿಸಲಾಯಿತು. ಅಲ್ಲದೆ ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಸವಾರರು ಸುತ್ತಿ ಬಳಸಿ ಹೋಗಬೇಕಾಯಿತು. ಇನ್ನು ಜಯಶ್ರೀ ವೃತ್ತದಿಂದ ಶಿವಮೊಗ್ಗ ಬಳ್ಳಾರಿ ತರೀಕೆರೆಗೆ ಹೋಗುವ ಪ್ರಯಾಣಿಕರು ಬಸ್ ಬಾರದ ಕಾರಣ ತೊಂದರೆಗೆ ಒಳಗಾದರು. ಘಟನಾ ಸ್ಥಳಕ್ಕೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲಿಸಿ ತುರ್ತು ಕಾಮಗಾರಿ ಕೈಗೊಂಡರು. ಇದರಿಂದ ದೊಡ್ಡ ವಾಹನಗಳಿಗೆ, ದ್ವಿಚಕ್ರ ವಾಹನಗಳಿಗೆ ಪಾದಚಾರಿಗಳು ಹೈರಾಣಾದರು. ಇನ್ನು ಟ್ರಾಫಿಕ್ ಪೊಲೀಸ್ನವರು ಸುಗಮ ಸಂಚಾರಕ್ಕೆ ಸಾಹಸಪಟ್ಟರು. ಇನ್ನು ಹಳಿ ರಿಪೇರಿ ಕಾರ್ಯದ ಹಿನ್ನೆಲೆಯಲ್ಲಿ 2 ರೈಲುಗಳು ವಿಳಂಬವಾಗಿ ಸಂಚರಿಸಬೇಕಾಯಿತು. ಬೆಳಗ್ಗೆ 4:45ಕ್ಕೆ ಶಿವಮೊಗ್ಗಕ್ಕೆ ತಲುಪಬೇಕಿದ್ದ ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ರೈಲು ಬೆಳಗ್ಗೆ 6:45ಕ್ಕೆ ತಲುಪಿತು. ಅಲ್ಲಿಯವರೆಗೂ ಈ ರೈಲು ಭದ್ರಾವತಿ ನಿಲ್ದಾಣದಲ್ಲಿ ನಿಂತಿತು. ಇನ್ನು ಶಿವಮೊಗ್ಗದಿಂದ ಬೆಳಗ್ಗೆ 5:15ಕ್ಕೆ ಹೊರಡಬೇಕಿದ್ದ ಬೆಂಗಳೂರು ಜನಶತಾಬ್ದಿ ರೈಲು ಸುಮಾರು ಬೆಳಗ್ಗೆ 6:35ಕ್ಕೆ ಹೊರಟಿದೆ. ರೈಲು ಸುಮಾರು ಬೆಳಗ್ಗೆ 6:35ಕ್ಕೆ ಹೊರಟಿದ್ದು ವಿಳಂಬಕ್ಕೆ ಕಾರಣ ಗೊತ್ತಾಗದೆ ಪ್ರಯಾಣಿಕರು ಗೊಂದಲಕ್ಕೀಡಾಗಿದ್ದರು. ಒಟ್ಟಾರೆ ಲಾರಿಯೊಂದು ಮಾಡಿದ ಎಡವಟ್ಟಿನಿಂದ ನೂರಾರು ಜನ ತೊಂದರೆ ಅನುಭವಿಸಿದರು. ಅಲ್ಲದೆ ಈ ಲಾರಿ ಯಾರದ್ದು ಎಂದು ಗುರುತಿಸಿ ಆ ಲಾರಿ ಮಾಲೀಕನ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೆಲಸ ಮಾಡಿದ ಸರ್ ಪುಣ್ಯ ಏನು ಅನಾಹುತ ಆಗಿಲ್ಲಲ್ಲ, ಅದು ಆಗಿಲ್ಲ, ಅದು ಪುಣ್ಯ. ರೈಲ್ವೆಗೆಲ್ಲ ಅಲರ್ಟ್ ಆಗಿ ಗಾಡಿಗಳೆಲ್ಲ ಸ್ಟಾಪ್ ಮಾಡಿ 3 ಗಂಟೆಯಿಂದ ರಾತ್ರಿ 3 ಗಂಟೆಯಿಂದ ಹಿಡಿತಾನೆ ಇದೆ. ಒಳ್ಳೇದು ಒಳ್ಳೇದು, ಬೇಗ ಮಾಡ್ತೀರಾ ಪಾಪ. ನೀವೇನು ಮಾಡ್ತೀರಾ ಸರ್? ಅಲ್ಲಿ ಯಾರೇ ನೀವು ಬುದ್ಧಿ ಬಿಡುವ ನೋಡಿ, ಹೋಗುತ್ತೆ ಇಲ್ಲ ಕ್ಯಾನ್ಸಲ್ ಬೇಡ. ಹಾಂ